ಜಾಮೀನಿಗೆ ಅರ್ಜಿ ಸಲ್ಲಿಸಿದರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ವಿನಯ್ ಕುಲಕರ್ಣಿಗಿಲ್ಲ ಬಿಡುಗಡೆಯ ಭಾಗ್ಯ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ, ಆದರೆ ಬಿಡುಗಡೆಯ ಭಾಗ್ಯ ಇಲ್ಲ. ಇವತ್ತು ಮಾಜಿ ಸಚಿವರ ಮುಂದೆ ಇರೋದು ಎರಡೇ ಆಯ್ಕೆ: ಕಸ್ಟಡಿನ ಜೈಲ. ಒಂದು ಜೈಲಿಗೆ ಹೋಗಬೇಕು, ಇಲ್ಲ ಸಿಬಿಐ ಕಸ್ಟಡಿಗೆ ಹೋಗಬೇಕು. ನ್ಯಾಯಾಂಗ ಬಂಧನ ಅಂದ್ರೆ ಜೈಲಿಗೆ ಕಳಿಸ್ಬಿಡ್ತಾರೆ. ಬಹುಶಃ ಕಸ್ಟಡಿಗೆ ಕೊಡ್ತಾರೋ ಅಥವಾ ಜೈಲಿಗೆ ಕಳಿಸ್ತಾರೋ ನೋಡಬೇಕು. ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಸಿಬಿಐ ಆಕ್ಷೇಪಣೆ ಸಲ್ಲಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಆಕ್ಷೇಪಣೆ ಸಲ್ಲಿಸುವಂಥ ಪ್ರಶ್ನೆ ಇಲ್ಲ. ಜಾಮೀನಿಗೆ ಅವರು ಅರ್ಜಿ ಸಲ್ಲಿಸಿದ್ರು ಕೂಡ ಸಿಬಿಐ ಆಕ್ಷೇಪಣೆ ಸಲ್ಲಿಸ್ತಾ ಇಲ್ಲ. ಸಿಬಿಐ ಕೇಳ್ತಿರೋದು ಒಂದೇ, 3 ದಿನ ನಮಗೆ ಕಸ್ಟಡಿ ಕೊಡಿ ಅಂತ. 3 ದಿನ ಕಸ್ಟಡಿಗೆ ಕೊಡಬಹುದು, ಇಲ್ಲ ಅಂತಂದರೆ ನ್ಯಾಯಾಂಗ ಬಂಧನಕ್ಕೆ ಜೈಲಿಗೆ ಕಳಿಸ್ಬೋದು. ಎರಡೇ ಮಾರ್ಗ ಉಳಿದಿರುವಂಥದ್ದು. ವಿನಯ್ಗೆ ಇವತ್ತು ಜಾಮೀನಿನ ಭಾಗ್ಯ ಇಲ್ಲ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಯಾವ ಅರ್ಜಿ ಸಲ್ಲಿಸಿದ್ರು ಕೂಡ ಕುಲಕರ್ಣಿಗೆ ಬಿಡುಗಡೆಯ ಭಾಗ್ಯ ಖಂಡಿತವಾಗಲೂ ಇಲ್ಲ. ಒಂದು ಕಸ್ಟಡಿಗೆ, ಇಲ್ಲ ಅಂದರೆ ಜೈಲಿಗೆ. ಯಾಕಂದರೆ 3 ದಿನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಯೇ ಜಾಸ್ತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ವಾದ ಪ್ರತಿವಾದ ಶುರುವಾಗಿದೆ. ಕೋರ್ಟ್ಗೆ ಸಿಬಿಐ ಮನವಿ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು. 3 ದಿನ ಕಸ್ಟಡಿಗೆ ಕೊಡಿ. ಹಾಗಾಗಿ ಮಾಜಿ ಸಚಿವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. CR ಗ್ರೌಂಡ್ನಿಂದಲೇ ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರಾಗಿದ್ದಾರೆ.